ಸ್ನೇಹಿತರೆ ನಮಸ್ಕಾರ. ನಮ್ಮ ನಾಡು ನುಡಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅಥ ಭಗವದ್ಗೀತಃ ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪ್ರಥಮೋಧ್ಯಾಯಃ ದ್ವಿತೀಯ ಶ್ಲೋಕಃ. ಸಂಜಯ ಉವಾಚ ದೃಷ್ಟವಾತು ಪಾಂಡವನೀಕಂ ವ್ಯೂಢಂ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಆ ಸಮಯದಲ್ಲಿ ವ್ಯೂಹವನ್ನು ರಚಿಸಿಕೊಂಡು ಯುದ್ಧ ಸನ್ನದ್ಧರಾಗಿರುವ ಪಾಂಡವರ ಸೈನ್ಯವನ್ನು ಕಂಡು ದುರ್ಯೋಧನನು ದ್ರೋಣಾಚಾರ್ಯರ ಬಳಿಗೆ ಹೋಗಿ ಹೀಗೆಂದು ಹೇಳುವನು. ದ್ರೋಣಾಚಾರ್ಯರು ದ್ವೈತಾಚರಣೆಯೇ ಪರಮಾತ್ಮನಿಗಿಂತ ನಾವು ಭಿನ್ನರು ಎಂಬ ತಿಳುವಳಿಕೆ ಇರುವ ದ್ವೈತ ಭಾವದವರು. ಆ ಪರಮಾತ್ಮನನ್ನು ಪಡೆಯಬೇಕೆಂಬ ಹಂಬಲ ಹುಟ್ಟುವುದು ಯಾವಾಗ ನಾವು ಗುರುವನ್ನು ಅರಸುತ್ತಾ ಹೊರಡುವೆವೋ ಆಗ. ಎರಡು ಪ್ರವೃತ್ತಿಗಳ ನಡುವೆ ಇದೇ ಮೊದಲ ಗುರು. ನಂತರ ಯೋಗೇಶ್ವರನಾದ ಶ್ರೀಕೃಷ್ಣನು ನಮ್ಮ ಸದ್ಗುರುವೆನ್ನಿಸಿಕೊಳ್ಳುವನು. ಆತನು ಯೋಗ ಸ್ಥಿತಿಯಲ್ಲಿರುವವನು. ರಾಜ ದುರ್ಯೋಧನನು ದ್ರೋಣರ ಬಳಿಗೆ ಹೋಗುವನು. ಮೋಹರೂಪಿಯಾದ ದುರ್ಯೋಧನ, ಮೋಹವೆಂಬ ಸಂಪೂರ್ಣ ವ್ಯಾಧಿಗಳಿಗೆ ಮೂಲ ಅದೇ ರಾಜ. ದುರ್ ಅಂದರೆ ದೂಷಿತವಾದ, ಯೋಧನ ಯಾವದನವಿದೆಯೋ ಅದು. ಆತ್ಮಿಕ ಸಂಪತ್ತೇ ಸ್ಥಿರವಾದ ಸಂಪತ್ತು. ಅದರಲ್ಲಿ ಯಾವುದು ದೋಷವನ್ನು ಹುಟ್ಟಿಸುವುದೋ ಅದೇ ಮೋಹ. ಇದೇ ನಮ್ಮನ್ನು ಪ್ರಕೃತಿಯ ಕಡೆಗೆ ಸೆಳೆಯುವಂತಹದು. ವಾಸ್ತವಿಕವಾಗಿ ತಿಳುವಳಿಕೆಗೆ ಪ್ರೇರಣೆಯನ್ನು ನೀಡುವುದು ಸಹ ಇದೆ. ಮೋಹವಿರುವವರೆಗೂ ಪ್ರಶ್ನೆಗಳು ತಪ್ಪಿದ್ದುದಲ್ಲ. ಇಲ್ಲವಾದರೆ ಎಲ್ಲವೂ ಪೂರ್ಣವೇ ಆಗಿದೆ. ಆದ್ದರಿಂದ ವ್ಯೂಹವನ್ನು ರಚಿಸಿಕೊಂಡು ಯುದ್ಧ ಸನ್ನದ್ಧರಾಗಿ ನಿಂತಿರುವ ಪಾಂಡವರನ್ನು ಕಂಡು, ಅಂದರೆ ಪುಣ್ಯದಿಂದ ಪ್ರವಾಹಿತವಾದ ಸಜಾತೀಯ ವೃತ್ತಿಗಳು ಒಟ್ಟಾಗಿರುವುದನ್ನು ಕಂಡು, ಮೋಹರೂಪಿಯಾದ ದುರ್ಯೋಧನನು ಮೊದಲ ಗುರುವಾದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಹೀಗೆಂದು ಹೇಳುವನು. ದುರ್ಯೋಧನ ಉವಾಚ ಪಶ್ಯೈತಾಂ ಪಾಂಡುಪುತ್ರಾಣಾಮಾಚಾರ್ಯ ಮಹತೀಂ ಚಮುಂ ವ್ಯೂಢಾಂ ದ್ರುಪದಪುತ್ರೇಣ ತವ ಶಿಷ್ಯೇಣ ಧೀಮತ. ಎಲೈ ಆಚಾರ್ಯರೇ, ತಮ್ಮ ಜಾಣನಾದ ಶಿಷ್ಯ ದ್ರುಪದ ಪುತ್ರನಾದ ದೃಷ್ಟದ್ಯುಮ್ನನಿಂದ ವ್ಯೂಹಾಕಾರದಲ್ಲಿ ನಿಲ್ಲಿಸಲ್ಪಟ್ಟ ಪಾಂಡವರ ಈ ಭಾರೀ ಸೇನೆಯನ್ನು ನೋಡಿರಿ. ಶಾಶ್ವತವೂ ಅಚಲವೂ ಆದ ಪದದಲ್ಲಿ ಆಸ್ಥೆ ಇಟ್ಟಿರುವ ದೃಢಮನವೇ ದೃಷ್ಟದ್ಯುಮ್ನ. ಪುಣ್ಯಮಯವಾದ ಪ್ರವೃತ್ತಿಗಳ ಮುಂದಾಳು ಇದೆ. ಸಾಧನ್ ಕಠಿಣ ಮನ್ ಕರೆ ಟೇಕ. ಸಾಧನ್ ಕಠಿಣವಲ್ಲ, ಮನಸ್ಸಿನ ದೃಢತೆ ಕಠಿಣವಾಗಿರಬೇಕು. ಈಗ ಸೈನ್ಯದ ವಿಸ್ತಾರವನ್ನು ನೋಡೋಣ. ಅತ್ರ ಶೂರ ಮಹೇಪ್ವಾಸ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದ್ರುಪದಾಶ್ಚ ಮಹಾರಥಃ. ಈ ಸೈನ್ಯದಲ್ಲಿ ಮಹೇಶ್ವಾಸ, ಮಹಾನ್ ಈಶ್ವರನಲ್ಲಿ ನಿವಾಸವನ್ನು ದೊರಕಿಸಿಕೊಡುವ ಭಾವರೂಪಿಯಾದ ಭೀಮ, ಅನುರಾಗ ರೂಪಿಯಾದ ಅರ್ಜುನ, ಇಂತಹ ಅನೇಕಾನೇಕ ಶೂರವೀರರು. ಹೇಗೆಂದರೆ ಸಾತ್ವಿಕತ ರೂಪಿಯಾದ ಸಾತ್ಯಕಿ, ವಿರಾಟ ಸರ್ವತ್ರವೂ ಈಶ್ವರೀಯ ಪ್ರವಾಹ ತುಂಬಿದೆ ಎಂಬ ಭಾವನಾರೂಪಿಯಾದ ದ್ರುಪದ ಅಂದರೆ ಅಚಲ ಸ್ಥಿತಿ, ದೃಷ್ಟಕೇತು ಶೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್, ಪುರುಜಿತ್ ಕುಂತಿ ಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ದೃಷ್ಟಕೇತು ಅಂದರೆ ದೃಢ ಕರ್ತವ್ಯ ಚೇಕಿತಾನ. ಎಲ್ಲಿಗೆ ಹೋದರೂ ಅಲ್ಲಿಂದ ಮನವನ್ನು ಹಿಂದೆಳೆದು ಇಷ್ಟದಲ್ಲಿ ಅದನ್ನು ತೊಡಗಿಸುವುದು. ಕಾಶಿರಾಜ, ಕಾಯರೂಪವಾದ ಕಾಶಿಯಲ್ಲೇ ಆ ಸಾಮ್ರಾಜ್ಯವಿರುವುದು. ಪುರುಜಿತ್ ಅಂದರೆ ಸ್ಥೂಲ ಸೂಕ್ಷ್ಮ ಮತ್ತು ಕಾರಣ ಶರೀರದ ಮೇಲೆ ವಿಜಯವನ್ನು ಸ್ಥಾಪಿಸುವವನು ಪುರುಜಿತ್. ಕುಂತಿಭೋಜ, ಕರ್ತವ್ಯದಿಂದ ಭವವನ್ನು ಗೆಲ್ಲುವುದು. ಅಂತಹ ನರಶ್ರೇಷ್ಠನಾದ ಶೈಬ್ಯ ಅಂದರೆ ಸತ್ಯ ವ್ಯವಹಾರ. ಇಂತಹ ಧರ್ಮಗುಣಗಳಿಂದ ಕೂಡಿದೆ ಪಾಂಡವರ ಸೈನ್ಯ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮಸ್ಕಾರ.